ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಎಲ್ಲರಿಗೂ ಸ್ವಾಗತ. ನಾನು ವ್ಯಾಕರಣಕಾರರ ಭಾಗವನ್ನು, ಇಡೀ ಕನ್ನಡ ವ್ಯಾಕರಣವನ್ನು ಬೋಧನೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆ, ಆಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆ ಆದ ನಂತರ ಛಂದಸ್ಸು ಮತ್ತು ಅಲಂಕಾರ, ಇಷ್ಟೆಲ್ಲ ವಿಷಯಗಳನ್ನು ಈ ಒಂದು ತರಗತಿಯಲ್ಲಿ ನಾನು ಬೋಧನೆ ಮಾಡ್ತಾ ಇದ್ದೇನೆ. ಹಾಗಾದರೆ ಇವತ್ತಿನಿಂದ ಈ ಒಂದು ತರಗತಿಯನ್ನು ಆರಂಭಿಸೋಣ. ಹಾಗಾದರೆ ಈ ವ್ಯಾಕರಣವನ್ನು ಅಧ್ಯಯನ ಮಾಡಬೇಕಾಗಿತ್ತಂದ್ರೆ ಮೊದಲಿಗೆ ವ್ಯಾಕರಣಕಾರರ ಪರಿಚಯ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ವ್ಯಾಕರಣಕಾರರ ಪರಿಚಯದಲ್ಲಿ ಮೊದಲಿಗೆ ಬರ್ತಕ್ಕಂಥ ಅಧ್ಯಾಯ ಯಾವುದಂತಂದ್ರೆ ವ್ಯಾಕರಣಕಾರರ ಪರಿಚಯ. ಹಾಗಾದರೆ ವ್ಯಾಕರಣಕಾರರ ಪರಿಚಯ ಅಂದರೆ ಈ ಕನ್ನಡ ವ್ಯಾಕರಣವನ್ನು ಬರೆದಿರ್ತಕ್ಕಂಥ ಮೂಲ ವ್ಯಾಕರಣಕಾರರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥವ್ರು ಯಾರು ಅಂದ್ರೆ ಎರಡನೇ ನಾಗವರ್ಮ. ಹಾಗಾದ್ರೆ ಈ ಎರಡನೇ ನಾಗವರ್ಮನ ಕಾಲ ಎಷ್ಟು ಅಂದ್ರೆ ಕ್ರಿಸ್ತಶಕ 1042, ಕ್ರಿಸ್ತಶಕ 1042 ಅಂದರೆ 10ನೇ ಶತಮಾನ ಈ ನಾಗವರ್ಮನ ಕಾಲ ರೀ. ಹಾಗಾದರೆ ಈತ ನಾಗವರ್ಮ ಏನಂತಂದರೆ ಹಳೆಗನ್ನಡದ ಪ್ರಸಿದ್ಧ ವ್ಯಾಕರಣಕಾರ. ಹಳೆಗನ್ನಡ ಅಂದರೆ 10ನೇ ಶತಮಾನ ಅಂದ್ರೆ ಸಾಹಿತ್ಯ ಚರಿತ್ರೆಯಲ್ಲಿ ಈ ಕಾಲಘಟ್ಟವನ್ನು ನಾವು ಚಂಪು ಯುಗ ಅಂತ ಕರಿತೇವೆ. ಹಾಗಾದ್ರೆ ಈ ಚಂಪು ಯುಗದಲ್ಲಿ ಬರ್ತಕ್ಕಂಥವ್ರು ಯಾರು ಅಂದರೆ ಎರಡನೇ ನಾಗವರ್ಮ. ಹಾಗಾದರೆ ಎರಡನೇ ನಾಗವರ್ಮನ ಬರೆದಿರ್ತಕ್ಕಂಥ ಕೃತಿಗಳನ್ನು ನಾವು ಒಂದೊಂದಾಗಿ ನೋಡಿಕೊಂಡಾಗ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಕರ್ನಾಟಕ ಭಾಷಾಭೂಷಣ. ಕರ್ನಾಟಕ ಭಾಷಾಭೂಷಣ ಹಾಗಾದರೆ ಇದೊಂದು ವ್ಯಾಕರಣ ಕೃತಿ. ಕರ್ನಾಟಕ ಭಾಷಾಭೂಷಣ ಇದೊಂದು ವ್ಯಾಕರಣ ಕೃತಿ. ಹಾಗಾದರೆ ಇದರಲ್ಲಿನೇ ಒಂದು ಮೊದಲನೇ ಅಧ್ಯಾಯ ಯಾವುದಂದ್ರೆ ಶಬ್ದ ಸ್ಮೃತಿ ಅಂತ ಬರುತ್ತೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಯಾಗಿರುವ ಕರ್ನಾಟಕ ಭಾಷಾಭೂಷಣದಲ್ಲಿ ಶಬ್ದ ಸ್ಮೃತಿ, ಶಬ್ದ ಸ್ಮೃತಿ ಅನ್ನೋದೇನೆಂದ್ರೆ ಇದೊಂದು ವ್ಯಾಕರಣದ ಭಾಗ ರೀ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಎರಡನೇ ಕೃತಿಯಾಗಿರ್ತಕ್ಕಂಥದ್ದು ಕಾವ್ಯಾವಲೋಕನ. ಎರಡನೇ ಕೃತಿ ಕಾವ್ಯಾವಲೋಕನ. ಹಾಗಾದರೆ ಈ ಕಾವ್ಯಾವಲೋಕನದಲ್ಲಿ ಇದನ್ನು ಮೊದಲಿಗೆ ಸಂಪಾದನೆ ಮಾಡಿದವರು ಯಾರು ಅಂದ್ರೆ ಕಾವ್ಯಾವಲೋಕನ ಎಂಬ ವ್ಯಾಕರಣ ಕೃತಿ, ಅದರ ಜೊತೆಗೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ. ಇದನ್ನು ಮೊದಲು ಸಂಪಾದನೆ ಮಾಡಿದವರು ಯಾರು ಅಂದ್ರೆ ಆರ್ ನರಸಿಂಹಾಚಾರ್ಯರು ಅಂದ್ರೆ ಇವರು ಕರ್ನಾಟಕ ಕವಿಚರಿತೆ ಅಂಥೇಳಿ ಕೃತಿಯನ್ನು ಬರೀತಾರೆ. 3 ಸಂಪುಟಗಳಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇವರನ್ನು ಕವಿಚರಿತೆಕಾರರು ಅಂತ ಕೂಡ ಕರಿತೇವ್ರಿ. ಕವಿಚರಿತೆಕಾರರು ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಮೂರನೇದು ಬರ್ತಕ್ಕಂಥದ್ದು ಯಾವುದಂದ್ರೆ ವರ್ಧಮಾನ ಪುರಾಣ. ಹಾಗಾದರೆ ಇದು ವರ್ಧಮಾನ ಪುರಾಣ ಅನ್ನೋದು ಇದೆ ಅಂದ್ರೆ ಚಂಪು ಕೃತಿ ಇದೆ ರೀ. ಸಾಹಿತ್ಯ ಚರಿತ್ರೆಯಲ್ಲಿ ಬರ್ತಕ್ಕಂಥ ಕೃತಿ ಇದು ಚಂಪು ಕೃತಿ. ಹಾಗಾದರೆ ಚಂಪು ಅಂತಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯಕ್ಕೆ ಚಂಪು ಅಂತ ಕರಿತೇವೆ. ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯಕ್ಕೆ. ಹಾಗಾದ್ರೆ ಮುಕ್ಕಾಲು ಪಾಲು ಪದ್ಯ ಭಾಗವನ್ನು ಅಂದರೆ 175ರಷ್ಟು ಪದ್ಯ ಭಾಗವನ್ನು ಒಳಗೊಂಡಿದ್ದು, ಇನ್ನುಳಿದಿದ್ದು ಗದ್ಯ ಭಾಗ ರೀ. ಹಾಗಾದ್ರೆ ಪದ್ಯ ಭಾಗದಲ್ಲಿ ಏನೇನು ವಿಷಯ ವಸ್ತು ಒಳಗೊಂಡಿರ್ತಾವಂದ್ರೆ ಇದರಲ್ಲಿ ಕಂದ ಪದ್ಯ ಬರುತ್ತೆ, ಆಮೇಲೆ ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತಾವ. ಇಲ್ಲಿ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ವಿಷಯ ಇರೋದು. ಹಾಗಾದ್ರೆ ಇನ್ನು ನೆಕ್ಸ್ಟ್ 4ನೇದು ಯಾವುದಂದ್ರೆ ಅಭಿಧಾನ ವಸ್ತುಕೋಶ. ಎರಡನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು ಯಾವುದಂದ್ರೆ ಅಭಿಧಾನ ವಸ್ತುಕೋಶ. ಹಾಗಾದ್ರೆ ಅಭಿಧಾನ ವಸ್ತುಕೋಶ ಅನ್ನೋ ಗ್ರಂಥ ಇದು ನಿಘಂಟು. ಹಾಗಾದರೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ನಿಘಂಟು ರೀ. ಇದು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಏನಿದೆ ಅಂದರೆ ಇದು ಕೃತಿ ರಚನೆಯಾಗಿದೆ ರೀ. ಹಾಗಾದರೆ ಸಂಸ್ಕೃತ ಅನ್ನೋ ಒಂದು ಪದ ಬಂದಿದೆ. ಇದರ ತದ್ಭವ ರೂಪ ಏನಂದ್ರೆ ಸಕ್ಕದ. ಸಂಸ್ಕೃತ ಪದದ ತದ್ಭವ ರೂಪ ಸಕ್ಕದ. ಇದು ಅಭಿಧಾನ ವಸ್ತುಕೋಶ, ಇದೊಂದು ನಿಘಂಟು ರೀ. ಇನ್ನು ಕೊನೆಯದು ಯಾವುದಂದ್ರೆ 5ನೇದು ಬರ್ತಕ್ಕಂಥದ್ದು ಯಾವುದಂದ್ರೆ ಛಂದೋವಿಚಿತಿ. ಇದು ಎರಡನೇ ನಾಗವರ್ಮ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಯನ್ನು ಬರೀತಾನೆ.
ಛಂದೋವಿಚಿತಿ. ಇದು ಎರಡನೇ ನಾಗವರ್ಮ ಒಬ್ಬ ವ್ಯಾಕರಣಕಾರನಾಗಿದ್ದರೂ ಕೂಡ ಒಂದು ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಯನ್ನು ಬರಿತಾನೆ. ಅದು ಯಾವುದಂದ್ರೆ ಛಂದೋವಿಚಿತಿ ರೀ. ಇಷ್ಟು ಈ ಎರಡನೇ ನಾಗವರ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ ಎರಡನೇ ನಾಗವರ್ಮನ ಮೇಲೆ ಪ್ರಶ್ನೆಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಕರ್ನಾಟಕ ಭಾಷಾಭೂಷಣದಲ್ಲಿ ಇದರಲ್ಲಿ 5 ಅಧ್ಯಾಯಗಳದಾವೆ. 5 ಅಧ್ಯಾಯಗಳಲ್ಲಿ ಮೊದಲನೇದು ಯಾವುದಂದ್ರೆ ಶಬ್ದ ಸ್ಮೃತಿ ರೀ. 5 ಅಧ್ಯಾಯಗಳಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಇದು ಶಬ್ದ ಸ್ಮೃತಿ. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ರೀ. ಇಷ್ಟು ಈ ಎರಡನೇ ನಾಗವರ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಎರಡನೇ ನಾಗವರ್ಮ ಆದಮೇಲೆ ನೆಕ್ಸ್ಟ್ ಕೇಶಿರಾಜ ರೀ. ಕೇಶಿರಾಜ ಶಬ್ದಮಣಿ ದರ್ಪಣ ಗ್ರಂಥವನ್ನು ಬರಿತಾನೆ. ಹಾಗಾದರೆ ಕೇಶಿರಾಜನ ಕಾಲ ಎಷ್ಟು ಅಂದ್ರೆ 1260 ಅಂತ ಕರಿತೇವ್ರಿ ನಾವು, ಅಥವಾ 1260. ಕೇಶಿರಾಜನ ಕಾಲ. ಹಾಗಾದ್ರೆ ಈತನ ಪ್ರಸಿದ್ಧ ಒಂದು ವ್ಯಾಕರಣ ಕೃತಿ ಇದೆ ರೀ. ಅದು ಯಾವುದಂದ್ರೆ ಶಬ್ದಮಣಿ ದರ್ಪಣ. ಕೇಶಿರಾಜನ ಕೃತಿ, ವ್ಯಾಕರಣ ಕೃತಿ ಯಾವುದಂದ್ರೆ ಶಬ್ದಮಣಿ ದರ್ಪಣ. ಕೇಶಿರಾಜ. ಹಾಗಾದ್ರೆ ಈತನ ಕಾಲ ಎಷ್ಟು ಅಂದ್ರೆ 1260 ಅಥವಾ 1260. ಈ ಕೇಶಿರಾಜನು ಬರೆದಿರ್ತಕ್ಕಂಥ ವ್ಯಾಕರಣ ಕೃತಿ ಯಾವುದಂತ ಕೇಳಿದ್ರೆ ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣ. ಈ ಶಬ್ದಮಣಿ ದರ್ಪಣ ಅನ್ನೋದು ಇದೊಂದು ವ್ಯಾಕರಣ ಕೃತಿ. ಹೀಗಾಗಿ ಕೇಶಿರಾಜ ಈ ಒಂದು ಶಬ್ದಮಣಿ ದರ್ಪಣ ಕೃತಿಯನ್ನು ಬರಿತಾನೆ, ವ್ಯಾಕರಣ ಕೃತಿ. ಹಾಗಾದ್ರೆ ಇದನ್ನು ಸಂಪಾದನೆ ಮಾಡಿದವ್ರು ಯಾರು ಅಂತಂದರೆ, ಈ ಶಬ್ದಮಣಿ ದರ್ಪಣ ಗ್ರಂಥವನ್ನು ಮೊದಲಿಗೆ ಸಂಪಾದನೆ ಮಾಡಿದವ್ರು ಯಾರು ಅಂದ್ರೆ ಜಾನ್ ಗ್ಯಾರೆಟ್ ಅಂಥೇಳಿ ವಿದೇಶಿ ವಿದ್ವಾಂಸ. ಇದನ್ನು ಏನು ಮಾಡ್ತಾನಂದ್ರೆ 1868ರಲ್ಲಿ ಗ್ಯಾರೆಟ್ ಎನ್ನುವ ವ್ಯಾಕರಣ ವಿದೇಶಿ ವಿದ್ವಾಂಸ ಈ ಶಬ್ದಮಣಿ ದರ್ಪಣ ಗ್ರಂಥವನ್ನು ಮೊದಲಿಗೆ ಸಂಪಾದನೆಯನ್ನು ಮಾಡ್ತಾನೆ. ಹಾಗಾದರೆ ಈ ಗ್ಯಾರೆಟ್ ಆದ ನಂತರ 1972ರಲ್ಲಿ ಕಿಟೆಲ್ ಅಂತ ಹೇಳ್ರಿ, RF ಕಿಟೆಲ್ ಅಂತ ಕರಿತೇವ್ರಿ. RF ಕೆಲವೊಂದು ಸಂದರ್ಭದಲ್ಲಿ ಪೂರ್ಣ ಹೆಸರನ್ನು ಕೇಳ್ತಾನೆ. RF ಅಂತಂದರೆ ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್. ಈ ಶಬ್ದಮಣಿ ದರ್ಪಣವನ್ನು ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದವ್ರು ಯಾರು ಅಂತಂದ್ರೆ RF ಕಿಟೆಲ್ ರೀ. RF ಕಿಟೆಲ್ ಈ ಶಬ್ದಮಣಿ ದರ್ಪಣವನ್ನು ಶಾಸ್ತ್ರೀಯವಾಗಿ ಸಂಪಾದನೆಯನ್ನು ಮಾಡ್ತಾನೆ. ಹಾಗಾದ್ರೆ ನೆಕ್ಸ್ಟ್ 1920ರಲ್ಲಿ ಪಂಜೆ ಮಂಗೇಶರಾಯರು ಈ ಶಬ್ದಮಣಿ ದರ್ಪಣ ಗ್ರಂಥವನ್ನು ಸಂಪಾದನೆಯನ್ನು ಮಾಡ್ತಾರೆ. ಹಾಗಾದರೆ ಈ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಗ್ಯಾರೆಟ್ ರೀ. 1868. ಎರಡನೇದಾಗಿ 1872ರೊಳಗೆ RF ಕಿಟೆಲ್ ಅವರು ಶಾಸ್ತ್ರೀಯವಾಗಿ ಈ ಗ್ರಂಥವನ್ನು ಸಂಪಾದನೆಯನ್ನು ಮಾಡ್ತಾರೆ. ಇನ್ನು 1920ರಲ್ಲಿ ಪಂಜೆ ಮಂಗೇಶರಾಯರು, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ TV ವೆಂಕಟಾಚಲ ಶಾಸ್ತ್ರಿಯವರು ಈ ಶಬ್ದಮಣಿ ದರ್ಪಣ ಗ್ರಂಥವನ್ನು ಸಂಪಾದನೆಯನ್ನು ಮಾಡ್ತಾರೆ. ಹಾಗಾದರೆ ಇದು ವ್ಯಾಕರಣ ಕೃತಿಯನ್ನು ಕೇಶಿರಾಜ ಬರೆದಿದ್ದಾನಂದ್ರೆ ಈ ಶಬ್ದಮಣಿ ದರ್ಪಣ ಗ್ರಂಥದಲ್ಲಿ 10 ಪ್ರಕರಣಗಳದಾವೆ. ಈ ಶಬ್ದಮಣಿ ದರ್ಪಣ ಗ್ರಂಥದಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಅಧ್ಯಾಯಗಳು ಅಂತ ಕರಿತೇವೆ, ಪ್ರಕರಣ ಅಂತಂದು. ಹಾಗಾದ್ರೆ ಈ 8 ಪ್ರಕರಣಗಳಲ್ಲಿ ಪ್ರಕರಣಗಳು ಸಹಿತ ಏನು ಮಾಡ್ತಾವೆ ಅಂದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ತಿಳಿಸ್ಕೊಡ್ತಾವೆ.
ಈ 8 ಪ್ರಕರಣಗಳು. ಹಾಗಾದರೆ 8 ಪ್ರಕರಣಗಳಲ್ಲಿ ನಾಮ ಪ್ರಕರಣ, ಮೊದಲನೇದಾಗಿ ಅಕ್ಷರ ಪ್ರಕರಣ, ಎರಡನೇದು ನಾಮ ಪ್ರಕರಣ, ಮೂರನೇದು ಸಂಧಿ ಪ್ರಕರಣ, ಸಮಾಸ ಪ್ರಕರಣ, ಆಖ್ಯಾತ ಪ್ರಕರಣ, ಧಾತು ಪ್ರಕರಣ, ಹೀಗೆ ಒಟ್ಟು ಕೇಶಿರಾಜ 8 ಪ್ರಕರಣಗಳಲ್ಲಿ ಈ ಒಂದು ಶಬ್ದಮಣಿ ದರ್ಪಣ ಗ್ರಂಥವನ್ನು ಬರೀತಾನ. ಹಾಗಾದರೆ ಇಡೀ ಕನ್ನಡದಲ್ಲಿ ವ್ಯಾಕರಣ ಪರಂಪರೆಯನ್ನು ನಿಂತಿದ್ದು ಯಾವುದಂದ್ರೆ ಈ ಕೇಶಿರಾಜನ ಶಬ್ದಮಣಿ ದರ್ಪಣ ಮೇಲೆ. ಇಷ್ಟು ಈ ಕೇಶಿರಾಜನ ಬಗೆಗೆ ಸಂಬಂಧಪಟ್ಟಿದ್ದು. ಹಾಗಾದರೆ ಈತನ ಬಿರುದೊಂದು ಮುಖ್ಯ ಇದೆ. ಈ ಕೇಶಿರಾಜನಿಗೆ ಏನಂತ ಕರೀತಾರೆ ಅಂದ್ರೆ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅಂತ ಕರೀತಾರೆ. ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅಂಥೇಳಿ ಈ ಕೇಶಿರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಬಿರುದು ರೀ. ಇಷ್ಟು ಏನಂತಂದ್ರೆ ಈ ಕೇಶಿರಾಜನ ಬಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಪರೀಕ್ಷಾ ದೃಷ್ಟಿಯಿಂದ ಈ ಕೇಶಿರಾಜನ ಬಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ಗಮನಿಸಿದ್ದಾಯಿತು. ಇನ್ನು ನೆಕ್ಸ್ಟ್ ಮೂರನೇದವರು ವ್ಯಾಕರಣಕಾರರ ಪರಿಚಯದಲ್ಲಿ ಮೂರನೇದವರಾಗಿ ಬರ್ತಕ್ಕಂಥದ್ದು ಅವರು ಯಾರು ಅಂತಂದರೆ ಮೂರನೇದವ್ರು ಯಾರು ಅಂದ್ರೆ ಭಟ್ಟಾಕಳಂಕ. ಭಟ್ಟಾಕಳಂಕ. ಹಾಗಾದರೆ ಈ ಭಟ್ಟಾಕಳಂಕನ ಕಾಲ ಎಷ್ಟು ಅಂದ್ರೆ 16ನೇ ಶತಮಾನದ ಕೊನೆ 17ನೇ ಶತಮಾನದ ಆರಂಭ ಅಂತ ಕರೀತಾರೆ. 16ನೇ ಶತಮಾನದ ಕೊನೆ ಆಮೇಲೆ 17ನೇ ಶತಮಾನದ ಆರಂಭ ರೀ. ಹಾಗಾದರೆ ಈತನ ಕಾಲ ಅಷ್ಟು ಪ್ರಮುಖವಾಗಿ ಬರ್ತಕ್ಕಂಥದ್ದಲ್ಲ. ಹಾಗಾದ್ರೆ ಪರೀಕ್ಷಾ ದೃಷ್ಟಿಯಿಂದ ಏನಂದ್ರೆ ಈ ಭಟ್ಟಾಕಳಂಕನ ಬರೆದಿರ್ತಕ್ಕಂಥ ಕೃತಿಯನ್ನು ಕೇಳ್ತಾನ. ಭಟ್ಟಾಕಳಂಕನ ಬರೆದಿರ್ತಕ್ಕಂಥ ಕೃತಿಯನ್ನು ಕೇಳ್ತಾನೆ. ಅದು ಯಾವುದು ಅಂತಂದ್ರೆ ಶಬ್ದಾನುಶಾಸನ. ಭಟ್ಟಾಕಳಂಕನ ಕೃತಿ ಯಾವುದಂದ್ರೆ ಶಬ್ದಾನುಶಾಸನ ರೀ. ಈ ವ್ಯಾಕರಣ ಗ್ರಂಥವನ್ನು ಕೇಳ್ತಾನೆ. ಹಾಗಾದರೆ ಇದು ಕನ್ನಡ ವ್ಯಾಕರಣ ಗ್ರಂಥ ಆಗಿದ್ದರೂ ಕೂಡ ಇದು ಏನಂತಂದರೆ ಭಟ್ಟಾಕಳಂಕ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಕನ್ನಡ ವ್ಯಾಕರಣ ಕೃತಿಯನ್ನು ಭಟ್ಟಾಕಳಂಕ ಯಾವ ಭಾಷೆಯಲ್ಲಿ ರಚನೆ ಮಾಡ್ತಾನಂದ್ರೆ ಸಂಸ್ಕೃತ ಭಾಷೆ ರೀ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ಈ ಭಾಷೆಯನ್ನು ಕೇಳಬಹುದು ರೀ. ಹಾಗಾದ್ರೆ ಇಲ್ಲೊಂದು 2 ತತ್ಸಮ ತದ್ಭವ ಪದಗಳನ್ನು ಗಮನಿಸಬೇಕು. ಸಂಸ್ಕೃತ ಪದದ ತದ್ಭವ ರೂಪ ಯಾವುದು ಅಂದರೆ ಸಕ್ಕದ. ಸಕ್ಕದ ಒಂದು ಪದವನ್ನು ಅನೇಕ ವ್ಯಾಕರಣ ಅಂಶವನ್ನು ನಾವು ಇಲ್ಲಿ ಗಮನಿಸ್ಬೋದು. ಒಂದು ಏನಂದ್ರೆ ಇದು ತದ್ಭವ ರೂಪ ನೋಡಿಕೊಂಡಾಗ ಸಕ್ಕದ ಅಂತಾಗುತ್ತೆ. ಹಾಗಾದರೆ ಇದನ್ನು ಸಜಾತಿಯ ಸಂಯುಕ್ತಾಕ್ಷರಕ್ಕೂ ಈ ಪದ ಬಳಸ್ಬೋದು. ಅಂದರೆ ಒಂದೇ ಜಾತಿಯ ವ್ಯಂಜನ ಅಕ್ಷರಗಳು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಳ್ತಾವೆ. ಹಾಗಾದರೆ ಇದು ಸಜಾತಿ ರೀ. ಸಜಾತಿಯ ಸಂಯುಕ್ತಾಕ್ಷರ ಆಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಭಾಷೆ ಅಂತ ಅನ್ನೋ ಪದ ಅದ. ಇದು ಭಾಷೆ ಅನ್ನೋದು ತದ್ಭವ ರೂಪ, ತತ್ಸಮ ರೂಪ. ಇದ್ರ ಪದದ ತದ್ಭವ ರೂಪ ಏನಂದ್ರೆ ಭಾಷಾ ಅಂತ ಆಗ್ತದೆ ರೀ. ಭಾಷೆ, ಭಾಷಾ. ಇಷ್ಟು ಏನಂದ್ರೆ ಭಟ್ಟಾಕಳಂಕನಿಗೆ ಬಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈತನ ಗುರು ಅಂತ ಒಂದು ಗಮನಿಸಬೇಕು. ಈ ಭಟ್ಟಾಕಳಂಕನ ಗುರು ಏನಾದರೂ ಕೇಳಿದ್ರೆ ಅಕಳಂಕ ರೀ. ಭಟ್ಟಾಕಳಂಕನ ಗುರು ಯಾರು ಅಂದ್ರೆ ಅಕಳಂಕ. ಇಷ್ಟು ಏನಂದ್ರೆ ಈ ಪರೀಕ್ಷಾ ದೃಷ್ಟಿಯಿಂದ ವ್ಯಾಕರಣಕಾರರ ಪರಿಚಯದ ಮೇಲೆ 1 ಅಥವಾ 2 ಪ್ರಶ್ನೆಗಳು ಬರುತ್ತೆ.